Okay, intensity distribution in the diffraction due to single slit. So due to diffraction of light, this type of diffraction pattern is produced on the screen. ಸೊ ಈ ಒಂದು ಸಿಂಗಲ್ ಸ್ಲಿಟ್ ಇಂದ ಡಿಫ್ರಾಕ್ಷನ್ ಆದಾಗ ಯಾವ ಥರ ಪ್ಯಾಟರ್ನ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ಈ ಒಂದು ಡಯಾಗ್ರಾಮಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಸೆಂಟ್ರಲ್ ವೈಟ್ ಐತಲ್ಲ, ಅದು ಪ್ರಿನ್ಸಿಪಲ್ ಮ್ಯಾಕ್ಸಿಮಾ. ಅದ್ರ ಪಕ್ಕದಲ್ಲಿ ನೆಕ್ಸ್ಟ್ ಬ್ಲೂ ಕಲರ್ಸ್ ಇದೆ, ಅವು ಡಾರ್ಕ್ ಬ್ಯಾಂಡ್ಸ್. ಆ ಬ್ಲೂ ಕಲರ್ಸ್ನ ಪಕ್ಕದಲ್ಲಿ ಇರ್ತಕ್ಕಂಥ ಮತ್ತೆ ಬ್ರೈಟ್ ಬ್ಯಾಂಡ್ಸ್ ಇದ್ದಾವೆ. ಆ ಡಾರ್ಕ್ ಬ್ಯಾಂಡ್ಸ್ಗೆ ಸೆಕೆಂಡರಿ ಮಿನಿಮಾ ಅಂತ ಕರಿತೀವಿ. ಆ ಡಾರ್ಕ್ ಬ್ಯಾಂಡ್ಸ್ನ ಪಕ್ಕದಲ್ಲಿ ಇರ್ತಕ್ಕಂಥ ಈ ಒಂದು ಬ್ರೈಟ್ ಬ್ಯಾಂಡ್ಸ್ಗಳು ನಾವಂತ ಕರಿತೀವಿ ಸೆಕೆಂಡರಿ ಮಿನಿಮಾ ಅಂತ ಕರಿತೀವಿ. ಈ ರೀತಿ ಆ ಒಂದು ಸೆಕೆಂಡರಿ ಮಿನಿಮಾ ಮತ್ತು ಈ ಒಂದು ಪ್ರಿನ್ಸಿಪಲ್ ಮ್ಯಾಕ್ಸಿಮಾಗಳು ಪ್ರೊಡ್ಯೂಸ್ ಆಗ್ತವೆ. ಇದೈತಲ್ಲ, ಇದು ಪ್ರಿನ್ಸಿಪಲ್ ಮ್ಯಾಕ್ಸಿಮಮ್. ಇದು ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಈ ಡಾರ್ಕ್ ಬ್ಯಾಂಡ್ಸು ಸೆಕೆಂಡರಿ ಮಿನಿಮಾ, ಅದ್ರ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಬ್ರೈಟ್ ಬ್ಯಾಂಡ್ಸ್ಗಳಿಗೆ ಸೆಕೆಂಡರಿ ಮ್ಯಾಕ್ಸಿಮಾ ಅಂತ ಕರಿತೀವಿ. ಈ ರೀತಿ ಡಿಫ್ರಾಕ್ಷನ್ ಪ್ಯಾಟರ್ನ್ ಪ್ರೊಡ್ಯೂಸ್ ಆಗುತ್ತೆ ಆ ಒಂದು ಸ್ಕ್ರೀನ್. ಸೊ ಇಲ್ಲಿ ಈ ಒಂದು ಗ್ರಾಫ್ ಈಸ್ ಶೋಸ್ ದಟ್ ಇಂಟೆನ್ಸಿಟಿ ಅಲಾಂಗ್ ದ y axis and path difference is taken along the x axis. ಇಲ್ಲಿ ನೋಡಿ, height of the peak is maximum, that indicates intensity is maximum in this band. So that's why this brightest band is called principal maxima. ಈ P ಪಾಯಿಂಟ್ ಅಲ್ಲಿ ಪ್ರೊಡ್ಯೂಸ್ ಆಗಿದೆ. ನೆಕ್ಸ್ಟ್ Q ಪಾಯಿಂಟ್ ಅಲ್ಲಿ ಇಲ್ಲಿ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಿದೆ. ಆಗ ಅಲ್ಲಿ ಪಾತ್ ಡಿಫರೆನ್ಸು n ಲ್ಯಾಂಬ್ಡಾ ಈಸ್ ಈಕ್ವಲ್ ಟು a sin ಥೀಟಾ n q s u, ಅದೇ ರೀತಿ q ಡ್ಯಾಶ್ s ಡ್ಯಾಶ್ u ಡ್ಯಾಶ್ ಇವುಗಳ ಪಾತ್ ಡಿಫರೆನ್ಸ್ ಕಂಡೀಷನ್ನು n ಲ್ಯಾಂಬ್ಡಾ ಈಕ್ವಲ್ ಟು a sin ಥೀಟಾ n ಕಂಡೀಷನ್ ಫಾರ್ ಸೆಕೆಂಡರಿ ಮಿನಿಮಾ. ಹಾಗಾಗಿ ಇವುಗಳಿಗೆ ನಾವೆಂತ ಕರಿತೀವಿ ಡಾರ್ಕ್ ಬ್ಯಾಂಡ್ಸ್. ಈ ಡಾರ್ಕ್ ಬ್ಯಾಂಡ್ಸ್ಗೆ ನಾವು ಸೆಕೆಂಡರಿ ಮಿನಿಮಾ. ಇಲ್ಲಿ ಇಂಟೆನ್ಸಿಟಿ ಜೀರೋ ಇದೆ. ಇಂಟೆನ್ಸಿಟಿ ಅಂದರೆ ಹೈಟ್ ಆಫ್ ದ ಪೀಕ್ ಜೀರೋ ಇದ್ದರೆ ಇಂಟೆನ್ಸಿಟಿ ಜೀರೋ. ಸೊ ದಟ್ಸ್ ವೈ ದೀಸ್ ಆರ್ ಆಲ್ ಕಾಲ್ಡ್ dark bands. These dark bands are called secondary minima. Q, S, U, ಅದೇ ರೀತಿ Q dash, S dash, U dash, U secondary maxima. ಇವುಗಳ ಪಾತ್ ರಿಫರೆನ್ಸ್ ಕಂಡೀಷನ್ ಲ್ಯಾಂಬ್ಡಾ, 2 ಲ್ಯಾಂಬ್ಡಾ, 3 ಲ್ಯಾಂಬ್ಡಾ, 4 ಲ್ಯಾಂಬ್ಡಾ. ಅದೇ ರೀತಿ ಇಲ್ಲಿನೂ ಸಹಿತ ಲ್ಯಾಂಬ್ಡಾ, 2 ಲ್ಯಾಂಬ್ಡಾ, 3 ಲ್ಯಾಂಬ್ಡಾ ಇವುಗಳ ಪಾತ್ ರಿಫರೆನ್ಸ್ ಕಂಡೀಷನ್. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಈ ಒಂದು ಬ್ರೈಟ್ ಬ್ಯಾಂಡ್ಸ್, ಈ ಬ್ರೈಟ್ ಬ್ಯಾಂಡ್ಸ್ಗಳ ಪಾತ್ ರಿಫರೆನ್ಸ್ ಕಂಡೀಷನ್ನು 2n plus 1 into lambda by 2 equal to a sin theta n. Theta n is the angle of diffraction for nth secondary maxima, and this theta n is called angle of diffraction for nth secondary minima. ಹಾಗಾಗಿ ಈ ಒಂದು ಬ್ರೈಟ್ ಬ್ಯಾಂಡ್ಸ್ಗಳು ನಾವೆಂತ ಕರಿತೀವಿ ಸೆಕೆಂಡರಿ ಮ್ಯಾಕ್ಸಿಮಾ ಅಂತ ಕರಿತೀವಿ. ಹಾಗಾಗಿ ಆರ್, ಟಿ, ವಿ, ಅದೇ ರೀತಿ ಆರ್ ಡ್ಯಾಶ್, ಟಿ ಡ್ಯಾಶ್, ವಿ ಡ್ಯಾಶ್ ಆರ್ ಕಾಲ್ಡ್ ಸೆಕೆಂಡರಿ ಮ್ಯಾಕ್ಸಿಮಾ. ಈ ಸೆಕೆಂಡರಿ ಮ್ಯಾಕ್ಸಿಮಾಗಳ ಕಂಡೀಷನ್ ಪಾತ್ ರಿಫರೆನ್ಸ್ ಕಂಡೀಷನ್ ಲ್ಯಾಂಬ್ಡಾ ಬೈ 2, 3 ಲ್ಯಾಂಬ್ಡಾ ಬೈ 2, 5 ಲ್ಯಾಂಬ್ಡಾ ಬೈ 2. ಅದೇ ರೀತಿ ಲೆಫ್ಟ್ ಸೈಡ್ ಅಲ್ಲಿ ಲ್ಯಾಂಬ್ಡಾ ಬೈ 2, 3 ಲ್ಯಾಂಬ್ಡಾ ಬೈ 2, 5 ಲ್ಯಾಂಬ್ಡಾ ಬೈ 2 ಎಕ್ಸೆಟ್ರಾ. ದಿಸ್ ಟೈಪ್ ಆಫ್ intensity is distributed in the diffraction pattern due to single slit. Here intensity of the bright bands goes on decreases with increasing the order of the bands, and width of the principal maxima is also goes on decreases with increasing the order of the bands, but width of the secondary minima is goes on increases with increasing the order of the bands. This type of diffraction pattern is produced due to single slit. So now if the lens LT is very close to the slit AB, so this is the P is the center of the principal maxima, and on either side of the principal maxima P to Q is X and P to Q dash is also X. That's why this distance between P and Q is taken to be the X. Now in this triangle OPQ, sin theta equal to opposite side is PQ and hypotenuse side is the OP. PQ is equal to X and O to P is the D. D is the distance between slit and the screen. Distance between slit and the screen is D. Therefore sin theta equal to X by D. We know that path reference condition for principal maximum lambda is equal to A sin theta. This lambda is equal to A sin theta, then sin theta equal to lambda by A. Now comparing these two equations, sin theta equal to X by D and sin theta equal to lambda by A, we get X by D is equal to lambda divided by A, then X equal to lambda D divided by A.
ಸೊ ಇದನ್ನು ನಾವು ಪ್ರಿನ್ಸಿಪಲ್ ಮ್ಯಾಕ್ಸಿಮಮ್ ಅಂತ ಕರೆದ್ರೆ, ಸೆಂಟ್ರಲ್ ಮ್ಯಾಕ್ಸಿಮಮ್ ಅಂತ ಕರೆದ್ರೆ, ಸೆಂಟರ್ ಆಫ್ ದ ಪ್ರಿನ್ಸಿಪಲ್ ಮ್ಯಾಕ್ಸಿಮಮ್ ಇಂದ ಆನ್ ಐದರ್ ಸೈಡ್ ಆಫ್ ದ ಫಸ್ಟ್ ಮಿನಿಮ ಐತಲ್ಲ ಅದು ಎಕ್ಸ್, ಅದೇ ರೀತಿ ಸೆಂಟರ್ನಿಂದ ಇನ್ನೊಂದು ಸೈಡ್ವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಕ್ಸ್ ಆಯಿತು. ಈ ರೀತಿ ಹಾಫ್ ವಿಡ್ತ್ ಆಫ್ ದ ಪ್ರಿನ್ಸಿಪಲ್ ಮ್ಯಾಕ್ಸಿಮ ಅಂತ. ಆ ಒಂದು ಪ್ರಿನ್ಸಿಪಲ್ ಮ್ಯಾಕ್ಸಿಮದ ಅರ್ಧದ ವಿಡ್ತ್ ಬೇಕು ಅಂದರೆ ಎಕ್ಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ ಬೈ ಎ. ಹಾಗಾದ್ರೆ ಪ್ರಿನ್ಸಿಪಲ್ ಮ್ಯಾಕ್ಸಿಮ ಅದು ಕಂಪ್ಲೀಟ್ ವಿಡ್ತ್ ಬೇಕಾದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ದಟ್ಸ್ ವೈ ಡಬ್ಲ್ಯೂ ಇಸ್ ದ ವಿಡ್ತ್ ಆಫ್ ದ ಪ್ರಿನ್ಸಿಪಲ್ ಮ್ಯಾಕ್ಸಿಮಮ್, ದಟ್ ಈಸ್ 2x is equal to 2 lambda d divided by e. So this width of the principal maximum is directly proportional to wavelength of light. So broader width of the principal maxima is produced by the red light because its wavelength is high, and narrow principal maxima is produced due to the violet light because its wavelength is less compared to the red. ಹಾಗೆಯೇ ವಿಡ್ತ್ ಆಫ್ ದ ಪ್ರಿನ್ಸಿಪಲ್ ಮ್ಯಾಕ್ಸಿಮಾ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ ಅಂಡ್ ದ ಸ್ಕ್ರೀನ್ ಆರ್ ವೇರಿಯಸ್ ಡೈರೆಕ್ಟ್ಲಿ. ಸ್ಲಿಟ್ ಮತ್ತು ಸ್ಕ್ರೀನ್ಗಳ ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಇದ್ರೆ ವಿಡ್ತ್ ಆಫ್ ದ ಪ್ರಿನ್ಸಿಪಲ್ ಮ್ಯಾಕ್ಸಿಮನು ಜಾಸ್ತಿ ಇರುತ್ತೆ. ಸ್ಲಿಟ್ ಮತ್ತು ಸ್ಕ್ರೀನ್ಗಳ ಮಧ್ಯೆ ಡಿಸ್ಟೆನ್ಸ್ ಕಡಿಮೆ ಇದ್ರೆ ವಿಡ್ತ್ ಆಫ್ ದ ಪ್ರಿನ್ಸಿಪಲ್ ಮ್ಯಾಕ್ಸಿಮನು ಸಹಿತ ಕಡಿಮೆ ಇರುತ್ತೆ. ನೆಕ್ಸ್ಟ್ ವಿಡ್ತ್ ಆಫ್ ದ ಪ್ರಿನ್ಸಿಪಲ್ ಮ್ಯಾಕ್ಸಿಮಾ ಅಂಡ್ ವಿಡ್ತ್ ಆಫ್ ದ ಸ್ಲಿಟ್ ಆರ್ ವೇರಿಯಸ್ ಇನ್ವರ್ಸ್ಲಿ. ಆ ಸ್ಲಿಟ್ ವಿಡ್ತ್ ಕಡಿಮೆ ಇತ್ತು ಅಂತಂದ್ರೆ ಆಗ ಬ್ರಾಡರ್ ಪ್ರಿನ್ಸಿಪಲ್ ಮ್ಯಾಕ್ಸಿಮಾ ಪ್ರೊಡ್ಯೂಸ್ ಆಗುತ್ತೆ. ವಿಡ್ತ್ ಆಫ್ ದ ಸ್ಲಿಟ್ ಜಾಸ್ತಿ ಇತ್ತಪ್ಪ ಅಂತಂದ್ರೆ ನ್ಯಾರೋ ಪ್ರಿನ್ಸಿಪಲ್ ಮ್ಯಾಕ್ಸಿಮಾ ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ನಾವು ಈಗ ತಾನೇ ನೋಡಿದೆ ಡಯಾಗ್ರಾಮ್ ಅಲ್ಲಿ ಬ್ಲೂ ಲೈಟ್ ಅನ್ನು ಯೂಸ್ ಮಾಡಿದ್ರೆ ಬ್ಲೂ ಮತ್ತು ವೈಟ್ ಬ್ಯಾಂಡ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಅದೇ ರೀತಿ ರೆಡ್ ಲೈಟ್ ಅನ್ನು ಯೂಸ್ ಮಾಡಿದ್ರೆ ಈ ಒಂದು ರೆಡ್ ಮತ್ತು ವೈಟ್ ಬ್ಯಾಂಡ್ಸ್ಗಳು ಅಥವಾ ಬ್ರೈಟ್ ಬ್ಯಾಂಡ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಅದೇ ರೀತಿ ಗ್ರೀನ್ ಯೂಸ್ ಮಾಡಿದ್ರೆ ಗ್ರೀನ್ ಅಂಡ್ ವೈಟ್ ಬ್ಯಾಂಡ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಅದೇ ವೈಟ್ ಲೈಟ್ ಅನ್ನು ಯೂಸ್ ಮಾಡಿದ್ವಿ ಅಂತಂದ್ರೆ ಸೆಂಟ್ರಲ್ ಬ್ಯಾಂಡ್ ಮಾತ್ರ ಬ್ರೈಟ್ ಇರುತ್ತೆ, ಉಳಿದಿರ್ತಕ್ಕಂಥ ಬ್ರೈಟ್ ಬ್ಯಾಂಡ್ಸ್ಗಳು ಕಲರ್ಡ್ ಬ್ಯಾಂಡ್ಸ್ ಆಗಿರ್ತವೆ ಇನ್ ದ ಆರ್ಡರ್ ಆಫ್ ವಿಪ್ಗಯ. ಡಾರ್ಕ್ ಬ್ಯಾಂಡ್ಸ್ ಆಗಿರ್ತವೆ, ಅದ್ರ ಸೆಂಟ್ರಲ್ ಬ್ಯಾಂಡ್ ಮಾತ್ರ ಬ್ರೈಟ್ ಇರುತ್ತೆ. ಉಳಿದಿರ್ತಕ್ಕಂಥ ಈ ಒಂದು ಬ್ರೈಟ್ ಬ್ಯಾಂಡ್ಸ್ ಇದಾವಲ್ಲ ಸೆಕೆಂಡರಿ ಮ್ಯಾಕ್ಸಿಮಗಳು, ಅವು ಕಲರ್ಡ್ ಬ್ಯಾಂಡ್ಸ್ ಪ್ರೊಡ್ಯೂಸ್ ಆಗ್ತವೆ ಇನ್ ದ ಆರ್ಡರ್ ಆಫ್ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಎಕ್ಸೆಟ್ರಾ. ಇದು ಇಂಟೆನ್ಸಿಟಿ ಡಿಸ್ಟ್ರಿಬ್ಯೂಷನ್ ಇನ್ ದ diffraction due to single slit.